ಹನುಮಂತ ಈ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲ ನೆನಪಾಗೋದೇ ಭಕ್ತಿ, ಶಕ್ತಿ ಮತ್ತು ಸೇವೆ. ಆದ್ರೆ ಆಂಜನೇಯನ ಕಥೆ ಅಷ್ಟಕ್ಕೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಬನ್ನಿ, ಇವತ್ತು ನಾವು ಹನುಮಂತನ ಜೀವನದ ಕೆಲವು ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲದ ಅದೇ ಅತ್ಯಂತ ರೋಚಕವಾದ ಕಥೆಗಳನ್ನ ತಿಳ್ಕೊಳ್ಳೋಣ. ಹೌದು, ನಾವೆಲ್ಲ ಹನುಮಂತನನ್ನ ಶ್ರೀರಾಮನ ಪರಮಭಕ್ತನಾಗಿಯೇ ನೋಡ್ತೀವಿ, ಅದು ನಿಜ ಕೂಡ. ಆದ್ರೆ ಆತನ ಶಕ್ತಿ, ಆತನ ಭಕ್ತಿ ಮತ್ತೆ ಆತನ ವಿನಯ, ಇದೆಲ್ಲದರ ಹಿಂದಿನ ಅಸಲಿ ಕಥೆಯೇನು? ಆತನನ್ನ ಮಹಾಬಲಿ ಅಂತ ಯಾಕ್ ಕರೀತಾರೆ? ಆತನನ್ನ ಹಾಗೆ ರೂಪಿಸಿದ ಘಟನೆಗಳು ಯಾವೋ? ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಮೊದಲ್ನೇ ಕತೆ ಇದು ಎಲ್ಲಿಂದ ಶುರುವಾಗತ್ತೆ ಗೊತ್ತಾ? ಹನುಮಂತ ಮತ್ತು ಶ್ರೀರಾಮನ ನಡುವಿನ ಆ ಅದ್ಭುತ ಸಂಬಂಧ ಯುದ್ಧಭೂಮಿಯಲ್ಲಿ ಶುರುವಾಗಿದ್ದಲ್ಲ. ಬದಲಿಗೆ ಹನುಮಂತನ ಜನನಕ್ಕೂ ಮುಂಚೆಯೇ ಆ ಸಂಬಂಧಕ್ಕೆ ಅಡಿಪಾಯ ಬಿದ್ದಿತ್ತು. ಅದು ಹೇಗೆ ಸಾಧ್ಯ ಅಂತೀರಾ? ನೋಡಿ, ಹನುಮಂತನ ತಾಯಿ ಅಂಜನಾದೇವಿಯಲ್ವಾ? ಆದ್ರೆ ಅಂಜನೆ ಮೂಲತಃ ಪುಂಜಿಕ ಸ್ಥಳ ಅನ್ನೋ ಸ್ವರ್ಗದ ಒಬ್ಬ ಅಪ್ಸರೆ ಅನ್ನೋದು ಎಷ್ಟ್ಜನಕ್ಕೆ ಗೊತ್ತು? ಋಷಿ ದೂರ್ವಾಸರ ಶಾಪದಿಂದಾಗಿ ಆಕೆ ಭೂಮಿಯ ಮೇಲೆ ವಾನರ ರೂಪದಲ್ಲಿ ಹುಟ್ಟಬೇಕಾಯ್ತು. ಆದ್ರೆ ನೋಡಿ, ಈ ಶಾಪವೇ ಮುಂದೆ ಒಂದು ದೈವಿಕ ಜನನಕ್ಕೆ ಕಾರಣವಾಯಿತು. ಇಲ್ಲಿಂದ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ. ರಾಜ ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಅದ್ರಿಂದ ಬಂದ ದೈವಿಕ ಪಾಯಸವನ್ನ ತನ್ನ ರಾಣಿಯರಿಗೆ ಹಂಚ್ತಾನೆ. ಅದ್ರಲ್ಲಿದ್ದ ಒಂದು ಭಾಗವನ್ನ ಒಂದು ಹದ್ದು ಕಸಿದುಕೊಂಡು ಹಾರಿಹೋಗುತ್ತೆ. ಹಾರುವಾಗ ತಪಸ್ಸು ಮಾಡ್ತಿದ್ದ ಅಂಜನೆಯ ಕೈಗೆ ಆ ಪಾಯಸ ಬೀಳುತ್ತೆ. ಅಂದ್ರೆ ಯಾವ ದೈವಿಕ ಪ್ರಸಾದದಿಂದ ಶ್ರೀರಾಮ ಹುಟ್ಟಿದನೋ ಅದೇ ಪ್ರಸಾದದ ಒಂದು ಅಂಶದಿಂದ ಹನುಮಂತನೂ ಜನಿಸ್ತಾನೆ. ಅವರ ಸಂಬಂಧ ಹುಟ್ಟಿನಿಂದಲೇ ಬೆಸೆತ್ಕೊಂಡಿತ್ತಲ್ವಾ? ಸರಿ, ಈಗ ಆತನ ಹೆಸರಿನ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡೋಣ. ಹನುಮಾನ್ ಅನ್ನೋ ಹೆಸರಿನ ಹಿಂದೆ ಒಂದು ಅದ್ಭುತವಾದ ಶಕ್ತಿಯ ಕಥೆ ಇದೆ. ಜೊತೆಗೆ ಎಲ್ಲಾ ದೇವರುಗಳ ಆಶೀರ್ವಾದದ ಕಥೆಯೂ ಇದೆ. ಹನುಮಾನ್ ಅನ್ನೋ ಹೆಸರು ಬಂದಿದ್ದೇ ಹನು ಅನ್ನೋ ಸಂಸ್ಕೃತ ಪದದಿಂದ. ಹನು ಅಂದ್ರೆ ದವಡೆ. ಯಾಕೆ ದವಡೆ? ಯಾಕಂದ್ರೆ ಈ ಹೆಸರಿಗೆ ಕಾರಣ ಆತನ ಬಾಲ್ಯದಲ್ಲಿ ನಡೆದ ಒಂದು ದೊಡ್ಡ ಘಟನೆ. ಚಿಕ್ಕ ಹುಡುಗನಾಗಿದ್ದಾಗ ಹನುಮಂತನಿಗೆ ಆಕಾಶದಲ್ಲಿರೋ ಸೂರ್ಯ ಕೆಂಪಾದ ಹಣ್ಣಿನ ಕಾಣಿಸುತ್ತೆ. ಅಷ್ಟೇ, ಅದನ್ನ ತಿನ್ನೋಕೇಂತ ಹಾರಿಬಿಡ್ತಾನೆ. ಇದರಿಂದ ಕೋಪಗೊಂಡ ಇಂದ್ರ ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ಪ್ರಹಾರ ಮಾಡ್ತಾನೆ. ಆ ಹೊಡೆತಕ್ಕೆ ಹನುಮಂತನ ದವಡೆ ಅಂದ್ರೆ ಹನು ಮುರಿದು ಹೋಗುತ್ತೆ. ತನ್ನ ಮಗನ ಈ ಸ್ಥಿತಿ ನೋಡಿ ವಾಯುದೇವ ಇಡೀ ಪ್ರಪಂಚದ ಗಾಳಿಯನ್ನೇ ನಿಲ್ಲಿಸ್ಬಿಡ್ತಾನೆ. ಆಗ ಎಲ್ಲಾ ದೇವರುಗಳು ಬಂದು ಹನುಮಂತನಿಗೆ ಅಮರತ್ವ, ಅಪ್ರತಿಮ ಭಕ್ತಿ, ಯಾವುದೇ ಅಸ್ತ್ರಗಳಿಂದ ತೊಂದರೆಯಾಗದಂತಹ ವರಗಳನ್ನ ನೀಡಿ ಸಮಾಧಾನ ಮಾಡ್ತಾರೆ. ಅಂದು ಮುರಿದ ದವಡೆಯಿಂದಲೇ ಆತನಿಗೆ ಹನುಮಾನ್ ಅಂತ ಹೆಸರು ಬಂತು. ಈಗ ಬರೋ ಕಥೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹನುಮಂತ ಅಂದ್ರೆ ಶಿವಂದೇ ಒಂದು ಅಂಶ, ಶಿವನ ಅವತಾರ ಅಂತ ನಾವು ಪೂಜೆ ಮಾಡ್ತೀವಿ ಅಲ್ವಾ? ಆದ್ರೆ ಇದೇ ಹನುಮಂತ ಅದೇ ಶಿವನ ಜೊತೆ ಒಂದು ಮಹಾಯುದ್ಧವನ್ನೇ ಮಾಡದ ಅಂದ್ರ ನಂಬ್ತೀರಾ? ಹೌದು, ಇದು ನಡೆದಿದೆ. ಈ ದೊಡ್ಡ ಯುದ್ಧಕ್ಕೆ ಕಾರಣ ಆಗಿದ್ದು ಶ್ರೀರಾಮ ಮಾಡ್ತಿದ್ದ ಅಶ್ವಮೇಧ ಯಾಗ. ಯಾಗದ ಕುದುರೆಯನ್ನ ಶಿವನ ಪರಮಭಕ್ತನಾದ ರಾಜ ವೀರಮಣಿ ಹಿಡ್ದಿಟ್ಕೊಳ್ತಾನೆ. ಆಗಿನ ನಿಯಮದ ಪ್ರಕಾರ ಕುದುರೆಯನ್ನ ತಡೆದರೆ ಯುದ್ಧ ಮಾಡ್ಲೇಬೇಕು. ರಾಜ ವೀರಮಣಿ ತನ್ನನ್ನ ಕಾಪಾಡ್ಲು ಶಿವನನ್ನೇ ಬೇಡ್ಕೊಳ್ತಾನೆ. ಶಿವ ಒಪ್ಕೋತಾನೆ, ಆದ್ರೆ ಒಂದು ಕಂಡೀಷನ್ ಹಾಕ್ತಾನೆ. ನಾನು ನಿನ್ನ ಪರವಾಗಿ ಯುದ್ಧ ಮಾಡ್ತೀನಿ, ಆದ್ರೆ ಯಾವಾಗ ಶ್ರೀರಾಮನೇ ಖುದ್ದಾಗಿ ಯುದ್ಧಕ್ಕೆ ಬರ್ತಾನೋ ಆಗ ನಾನು ಹಿಂದೆ ಸರಿತೇನೆ ಅಂತ. ನೋಡಿ, ಇದರಿಂದ ಶಿವನಿಗೆ ರಾಮನ ಮೇಲೆ ಎಂಥ ಗೌರವ ಇತ್ತು ಅಂತ ಗೊತ್ತಾಗುತ್ತೆ. ಯುದ್ಧ ಶುರುವಾಯಿತು. ರಾಮನ ಸೇನೆಗೆ ಸೋಲಿನ ಭೀತಿ ಶುರುವಾದಾಗ ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಾನೆ ಹನುಮಂತ. ಬಂದವನೇ ಒಂದು ದೊಡ್ಡ ಬಂಡೆ ಎತ್ತಿ ಶಿವನ ರಥದ ಮೇಲೆ ಎಸೆದು ಅದನ್ನ ಪುಡಿಪುಡಿ ಮಾಡಿಬಿಡ್ತಾನೆ. ಇದಕ್ಕೆ ಉತ್ತರವಾಗಿ ಶಿವ ತನ್ನ ಅತೀ ಶಕ್ತಿಶಾಲಿ ತ್ರಿಶೂಲವನ್ನ ಹನುಮಂತನ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರೆ ಮುಂದಾಗಿದ್ದು ಒಂದು ಪವಾಡ. ಹನುಮಂತ ಆ ತ್ರಿಶೂಲವನ್ನ ಗಾಳಿಯಲ್ಲೇ ಹಿಡಿದು ಒಂದೇ ಏಟಿಗೆ ಎರಡೇ ತುಂಡು ಮಾಡಿಬಿಡ್ತಾನೆ. ಆಮೇಲೆ ನಡೆದಿದ್ದು ಬಂಡೆಗಳು, ಮರಗಳನ್ನೇ ಆಯುಧಗಳಾಗಿ ಬಳಸಿದ ಒಂದು ಘೋರ ಯುದ್ಧ. ಇದು ತುಂಬ ಹೊತ್ತು ನಡೆದ ತೀವ್ರವಾದ ಕದನ. ಆದ್ರೆ ಕೊನೆಗೆ ರಾಮನ ಮೇಲಿನ ಅಚಲ ಭಕ್ತಿಯೇ ಹನುಮಂತನಿಗೆ ಈ ದೈವಿಕ ಯುದ್ಧದಲ್ಲಿ ಗೆಲುವನ್ನ ತಂದುಕೊಡ್ತು. ಅಬ್ಬಬಾ, ಎಂಥ ಶಕ್ತಿ ಅಲ್ವಾ! ಆದ್ರೆ ಇಷ್ಟೆಲ್ಲಾ ಪವರ್ ಹಿಂದಿರೋ ಅಸ್ಲಿ ಸೀಕ್ರೆಟ್ ಏನು? ಅದು ಬರೀ ವರಗಳಿಂದ ಬಂದಿದ್ದಲ್ಲ. ಹನುಮಂತನ ನಿಜವಾದ ಶಕ್ತಿಯ ಮೂಲ ಅಡಗಿರೋದು ಆತನ ಭಕ್ತಿ ಮತ್ತು ವಿನಯದಲ್ಲಿ. ಇದನ್ನರ್ಥ ಮಾಡ್ಕೊಳಕ್ಕೆ 2 ಅದ್ಭುತ ಕಥೆಗಳಿವೆ. ಇಲ್ಲಿ ನಾವು 2 ಬೇರೆ ಬೇರೆ ಘಟನೆಗಳನ್ನ ನೋಡ್ತೀವಿ. ಒಂದು ಇಡೀ ದೇಹಕ್ಕೆ ಸಿಂಧೂರ ಬಳಿದುಕೊಂಡಿದ್ದು, ಇನ್ನೊಂದು ತಾನೇ ಬರೆದ ಮಹಾಕಾವ್ಯವನ್ನ ನಾಶ ಮಾಡಿದ್ದು.
ಎರಡು ಬೇರೆ ಬೇರೆ ಕೆಲ್ಸಗಳು, ಆದ್ರೆ ಎರಡರ ಹಿಂದಿದ್ದ ಭಾವ ಮಾತ್ರ ಒಂದೇ: ಶುದ್ಧ, ನಿಷ್ಕಲ್ಮಶ ಭಕ್ತಿ. ಒಂದು ದಿನ ಹನುಮಂತ ನೋಡ್ತಾನೆ, ಸೀತಾಮಾತೆ ಹಣೆಗೆ ಸಿಂಧೂರ ಇಟ್ಕೋತಿದ್ದಾರೆ. ಯಾಕೆ ಅಂತ ಕೇಳಿದಾಗ, ಇದು ಶ್ರೀರಾಮನ ಆಯಸ್ಸು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಅಷ್ಟೇ. ಹನುಮಂತನ ಸರಳ ಭಕ್ತಿ ನೋಡಿ, ಒಂದು ಚೂರು ಸಿಂಧೂರದಿಂದ ರಾಮನ ಆಯುಸ್ಸು ಹೆಚ್ಚುತ್ತೆ ಅಂದ್ರೆ ಇಡೀ ಮೈಗೆ ಬಡ್ದುಕೊಂಡ್ರೆ ರಾಮ ಚಿರಂಜೀವಿ ಆಗ್ತಾನಲ್ವಾ ಅಂತ ಯೋಚಿಸಿ ಪೂರ್ತಿ ದೇಹಕ್ಕೆ ಸಿಂಧೂರ ಬಡ್ದುಕೊಂಡ್ಬಿಡ್ತಾನೆ. ಇವತ್ತಿಗೂ ಹನುಮಂತನ ವಿಗ್ರಹಗಳಿಗೆ ಕೇಸರಿ ಬಣ್ಣ ಬಳಿಯೋಕೆ ಇದೇ ಕಾರಣ. ಈ ಕಥೆಯಂತೂ ಹನುಮಂತನ ವಿನಯಕ್ಕೆ ಹಿಡಿದ ಕೈಗನ್ನಡಿ. ಹನುಮಂತ ಹಿಮಾಲಯದ ಬಂಡೆಗಳ ಮೇಲೆ ತನ್ನ ಉಗುರುಗಳಿಂದಲೇ ಹನುಮತ್ ರಾಮಾಯಣ ಅಂತ ಒಂದು ರಾಮಾಯಣವನ್ನ ಬರಿತಾನೆ. ಅದು ವಾಲ್ಮೀಕಿ ಬರೆದ ರಾಮಾಯಣಕ್ಕಿಂತ ಅದ್ಭುತವಾಗಿರುತ್ತೆ. ಇದನ್ನ ನೋಡಿದ ವಾಲ್ಮೀಕಿಗೆ ನಿನ್ನ ಕೃತಿ ಮುಂದೆ ನಂದು ಯಾರಿಗೂ ಬೇಡವಾಗುತ್ತೆ ಅಂತ ಬೇಜಾರಾಗುತ್ತೆ. ಅವರ ಆ ಒಂದು ಮಾತು ಸಾಕಿತ್ತು. ಹನುಮಂತ ಒಂದು ಕ್ಷಣನೂ ಯೋಚಿಸದೆ ತಾನು ಬರೆದ ಆ ಮೇಲು ಕೃತಿಯನ್ನ ಅಳಿಸಾಕ್ಬಿಡ್ತಾನೆ. ಇನ್ನೊಬ್ಬರನ್ನ ಗೌರವಿಸೋಕೆ ತನ್ನದೇ ಸಾಧನೆಯನ್ನ ತ್ಯಾಗ ಮಾಡಿದ ಮಹಾನ್ ಚೇತನ. ಹಾಗಾದ್ರೆ ಈ ಎಲ್ಲಾ ಕಥೆಗಳಿಂದ ನಮಗೇನು ಗೊತ್ತಾಗತ್ತೆ? ಹನುಮಂತ ಅಂದ್ರೆ ಕೇವಲ ಶಕ್ತಿವಂತ ಅಲ್ಲ. ಆತ ಹುಟ್ಟಿನಿಂದಲೇ ದೈವಿಕ. ಶಕ್ತಿಯಲ್ಲಿ ಎಲ್ಲರಿಗಿಂತ ಮಿಗುಲು, ಭಕ್ತಿಯಲ್ಲಿ ಆತನಿಗೆ ಯಾರೂ ಸಮ ಇಲ್ಲ, ಮತ್ತೆ ವಿನಯದಲ್ಲಿ ಆತ ಶಿಖರದಂತೆ. ಇದೇ ನೋಡಿ ಮಹಾಬಲಿ ಹನುಮಂತನ ಸಂಪೂರ್ಣ ಮತ್ತು ನಿಜವಾದ ಸ್ವರೂಪ. ಈ ಕಥೆಗಳು ನಮ್ಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತವೆ. ನಮ್ಗೆಲ್ಲ ಗೊತ್ತಿದೆ ಅಂದುಕೊಂಡ ಮಹಾಕಾವ್ಯಗಳಲ್ಲೂ ನಾವು ಕೇಳದ, ತಿಳಿಯದ ಇನ್ನೂ ಎಷ್ಟೋ ರಹಸ್ಯಗಳು, ಆಳವಾದ ಅರ್ಥಗಳು ಅಡಗಿರ್ತವೆ ಅಲ್ವಾ? ಇದು ನಮ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ಮಹಾನ್ ಕಥೆಗಳಲ್ಲಿ ಇನ್ನಾವ ರಹಸ್ಯಗಳು ಬಚ್ಚಿಟ್ಟಿವೆಯೋ?